ನಾನು ಇನ್ನೊಂದು ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಪ್ರೈಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಪ್ರೈಸ್ ಮತ್ತೆ ಪ್ರಾಡಕ್ಟ್ ಲಿಂಕ್ ಅನ್ನ. ಸೊ ಹಾಗೆ ನಾನು Insta360 X4 ಜೊತೆ ಕೂಡ ಕನೆಕ್ಟ್ ಮಾಡಿ ನೋಡಿದೆ. ನಮಸ್ಕಾರ ಕರ್ನಾಟಕ. ಸೊ ಇವತ್ತು ನಾನು ಇನ್ನೊಂದು ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ. ಏನಂದ್ರೆ ಇದು ತುಂಬಾ ನನಗೆ ಇಂಪಾರ್ಟೆಂಟ್ ಆದಂಥ ಪ್ರಾಡಕ್ಟು, ಅದಕ್ಕೆ ನಾನು ರಿವ್ಯೂ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು Insta360 ಕ್ಯಾಮ್ರಾನು ಇಟ್ಕೊಂಡಿದ್ದೀನಿ. ಇದು ನಾರ್ಮಲ್ ಆಗಿ ನಾನು ಲಾಗಿಂಗ್ಗೆ ಮತ್ತು ಮೋಟೋ ವ್ಲಾಗ್ಗೆ ಎಲ್ಲ ಇದೇ ಕ್ಯಾಮ್ರಾ ಯೂಸ್ ಮಾಡೋದು. ಸೊ ಇದಕ್ಕೆ ರಿಲೇಟೆಡ್ ಆದಂಥ ಪ್ರಾಡಕ್ಟನ್ನು ನಾನು ತರಿಸಿದ್ದೀನಿ. ಸೊ ಇದು ಏನಂದರೆ Insta360 ಮೈಕ್ ಏರ್. ಓಕೆ, ಸೊ ಏನಂದರೆ ವಾಯ್ಸ್ ಕ್ಲಾರಿಟಿನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋದಕ್ಕೆ ನಾನು ಮೈಕ್ ಏರನ್ನು ತರಿಸಿದ್ದೀನಿ. ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ, ಏನೇನಿದೆ ಏನು ಫೀಚರ್ ಅಂತ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಅನ್ಬಾಕ್ಸಿಂಗ್. ಸೊ ಅಗೇನ್ ನಾನು ಇದನ್ನ ಅಮೆಝಾನಲ್ಲಿ ತರಿಸಿರೋದು. ಓಕೆ, ಬೇರೆ ಕಡೆ Insta360 ಆಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ, ಬಟ್ ಏನಂದರೆ ಡೆಲಿವರಿ ಇಲ್ಲ. ಸೊ ಅದು ಬಿಟ್ಟರೆ ಅಮೆಝಾನ್ ವೆಬ್ಸೈಟಲ್ಲಿ ಒಂದೇ ಇರೋದ್ರಿಂದ ಅಮೆಝಾನ್ ವೆಬ್ಸೈಟಲ್ಲಿ ನಾನು ತರಿಸಿರೋದು. ಸೊ ನೋಡ್ಬೋದು Insta360 ಮೈಕ್ ಏರ್. ಓಕೆ, ಸೊ ನಾನು DJI ಎಲ್ಲ ಸಪೋರ್ಟ್ ಆಗುತ್ತೆ, ಅದೆಲ್ಲ ಯಾವುದು ತರ್ಸೋಕೆ ಹೋಗಿಲ್ಲ, ಇದನ್ನೇ ತರಿಸಿದ್ದೀನಿ. ಯಾಕೆಂದರೆ ಒರಿಜಿನಲ್ ಬ್ರ್ಯಾಂಡೇ ಇರುತ್ತೆ ಮತ್ತು ಕನೆಕ್ಟಿವಿಟಿ ಕೂಡ ಚೆನ್ನಾಗಿರುತ್ತೆ ಅಂತ. ಸೊ ಒಳಗಡೆ ಏನೇನಿರುತ್ತೆ ಏನು ಅಂತ ನೋಡೋಣ. ಸೊ ಪ್ರೈಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ರೈಸ್ ಮತ್ತು ಪ್ರಾಡಕ್ಟ್ ಲಿಂಕನ್ನು. ಸೊ ನೀವು ಅಲ್ಲೇ ಹೋಗಿ ಚೆಕ್ ಮಾಡಿ ನೋಡಿ. ಸೊ ನೋಡೋಣ ಏನಿದೆ ಒಳಗಡೆ ಏನು ಅಂತ. ಓಕೆ, ಸೊ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ತುಂಬ ದೊಡ್ಡದಾಗಿದೆ. ಅದನ್ನು ನಾನು ಈಗ ಓಪನ್ ಮಾಡಿ ನೋಡ್ತಾ ಇರಲ್ಲ, ಈ ಕಡೆ ಇಟ್ಟಿರ್ತೀನಿ ಇದನ್ನು ಸದ್ಯಕ್ಕೆ. ಒಂದು ಕೇಸ್ ಕೊಟ್ಟಿದ್ದಾರೆ, ಸೊ ಇದನ್ನು ಈ ಕಡೆ ಇಡೋಣ. ಸೊ ಇದ್ರೊಳಗಡೆ ಮೈಕ್ ಇದೆ ಮತ್ತು ಒಂದು ಟ್ರಾನ್ಸ್ಮಿಟರ್ ಇದೆ. ಅದು ಬಿಟ್ಟು ಇನ್ನು ಏನೇನಿದೆ ಅಂತ ನೋಡಬೇಕು. ಸೊ ಕವರ್ ಕ್ವಾಲಿಟಿ ಮಾತ್ರ ಸಖತ್ತಿದೆ, ಕ್ಯಾರಿ ಕವರು. ಓಕೆ, ಸೊ ಇದು ಮೈಕು, ಇದು ರಿಸೀವರ್. ಸೊ ಎರಡಿದೆ. ಆಮೇಲೆ ಇದು ಒಂದು ಬಟನ್ನು, ಮ್ಯಾಗ್ನೆಟಿಕ್ ಬಟನ್ ಇದೆ. ಇನ್ನೊಂದು ಕ್ಲಿಪ್ ಕೊಟ್ಟಿದ್ದಾರೆ. ಓಕೆನಾ. ಆಮೇಲೆ ಇದು ಒಂದು ಚಾರ್ಜಿಂಗ್ ಕೇಸ್ ಕೊಟ್ಟಿದ್ದಾರೆ. ಇದು ಚಾರ್ಜಿಂಗ್ ಕೇಸು, ಅಂದರೆ ಇದನ್ನು ಇದರಲ್ಲಿ ಇಟ್ಟು ಚಾರ್ಜ್ ಮಾಡಬೇಕಾಗತ್ತೆ, ಹಿಂಗೆ ಈ ಥರ. ಸೊ ಇದು ಎ ಟೈಪ್ ಇದೆ, ಅಂದರೆ ನಾರ್ಮಲ್ USB ಚಾರ್ಜಿಂಗ್ ಕೇಸ್ ಇದೆ. ಆಮೇಲೆ ಇನ್ನೊಂದು ನೆಕ್ ಮೌಂಟ್ ಕೊಟ್ಟಿದ್ದಾರೆ, ಅಂದರೆ ಕುತ್ತಿಗೆಗೆ ನೀವು ಚೈನ್ ಥರ ಹಾಕ್ಕೋಬೋದು. ಇಲ್ಲಿ ಮೈಕನ್ನು ಇಟ್ಕೊಳಕ್ಕೆ ಬರುತ್ತೆ. ಇದು ಕೂಡ ಮ್ಯಾಗ್ನೆಟಿಕ್ ಆಗಿದೆ. Insta360 ಮೈಕ್ ಏರ್ ಜೊತೆ ಇದಿಷ್ಟು ಪ್ರಾಡಕ್ಟ್ ಸಿಗುತ್ತೆ ನನಗೆ. ಇದರಲ್ಲೂ ನಾನು ಟೆಸ್ಟ್ ಮಾಡಿ ವಾಯ್ಸ್ ಟೆಸ್ಟ್ ಮಾಡ್ತೀನಿ. ಈಗ ನಾನು ವಾಯ್ಸ್ ಬರ್ತಾ ಇರೋದು ಬೇರೆ ಸೋರ್ಸಿಂದ, ಅಂದರೆ ನಾನು ನಾರ್ಮಲಾಗಿ ಯಾವುದೋ ಕ್ಯಾಶುವಲ್ ಮೈಕ್ ಯೂಸ್ ಮಾಡ್ತಾ ಇದ್ದೆ. ಅದು Insta360ಗೂ ಸಪೋರ್ಟ್ ಇರಲಿಲ್ಲ, ಜಸ್ಟ್ ಆ್ಯಂಡ್ರಾಯ್ಡ್ ಫೋನಿಗಷ್ಟೇ ಸಪೋರ್ಟ್ ಇರ್ತಾಯಿತ್ತು. ಬಟ್ ಈ ಮೈಕು ನಿಮಗೆ ಬ್ಲೂಟೂತ್ ಕನೆಕ್ಷನ್ ಇದೆ. Insta360 X4 ಸೀರೀಸ್ಗೆ, X5ಗೆ ಮತ್ತು ಏರ್ ಸೀರೀಸ್ಗೆ ಕನೆಕ್ಟ್ ಆಗುತ್ತೆ. ಹಾಗೆ ಆ್ಯಂಡ್ರಾಯ್ಡ್ ಫೋನ್ಗೆ ಕನೆಕ್ಟ್ ಆಗುತ್ತೆ, ಯೂಸ್ ಮಾಡ್ಕೋಬೋದು. ಬಟ್ ನಿಮಗೆ ಐಫೋನ್ಗೆ ಕನೆಕ್ಟ್ ಆಗಲ್ಲ ಅನ್ಕೋತೀನಿ. ಇಲ್ಲಿ ಕನೆಕ್ಟರ್ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಕನೆಕ್ಟ್ ಆಗ್ಬೋದು. ಬಟ್ ಈ ರಿಸೀವರ್ ಏನಿದೆ ಅಲ್ಲ, ಇದು ಡೈರೆಕ್ಟಾಗಿ ಐಫೋನ್ಗಳಿಗೆ ಹಾಕಕ್ಕೆ ಬರಲ್ಲ. ಓಕೆನಾ. ಸೊ ಇದಕ್ಕೂ ನೀವು ಇಲ್ಲಿ ಚಾರ್ಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು, ಚಾರ್ಜಿಂಗ್ ಸಿ ಟೈಪು. ಆಮೇಲೆ ಇಲ್ಲಿ ಇದಕ್ಕೂ ಕೂಡ ಚಾರ್ಜ್ ಮಾಡ್ಕೋಬೇಕಾಗತ್ತೆ, ಆಯಿತಾ. ಪ್ರಾಬಬ್ಲಿ ಇದು 10 ಅವರ್ ಬರುತ್ತೆ ಅಂತ ಅವರು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದಾರೆ. ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ 10 ಅವರ್ ಬರುತ್ತೆ ಅಂತ ಹಾಕಿದ್ದಾರೆ. ಸೊ ನಾನು ಇದನ್ನು ಕನೆಕ್ಟ್ ಮಾಡಿ, ಅಂದರೆ ಈ ಕ್ಯಾಮ್ರಾಕ್ಕೆ ಕನೆಕ್ಟ್ ಮಾಡಿ ಅಥವಾ ನನ್ನ ಆ್ಯಂಡ್ರಾಯ್ಡ್ ಫೋನಿಗೆ ಕನೆಕ್ಟ್ ಮಾಡಿ ವಾಯ್ಸ್ ಕ್ಲಾರಿಟಿ ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ಈಗ ನಾನು ಆ್ಯಕ್ಚುಲಿ Insta360 ಮೈಕ್ ಏರ್ನ ಮೊಬೈಲ್ ಜೊತೆ ಕನೆಕ್ಟ್ ಮಾಡಿದ್ದೀನಿ. ಅಂದರೆ ಈ ರಿಸೀವರ್ ಏನಿದೆ ಅದು ಮೊಬೈಲ್ ಜೊತೆ ಕನೆಕ್ಟ್ ಆಗಿದೆ. ಹಾಗೆ ಈ ಮೈಕ್ ಥ್ರೂ ನಿಮಗೆ ವಾಯ್ಸ್ ಬರ್ತಾ ಇದೆ. ಹೋಪ್ಫುಲಿ ವಾಯ್ಸ್ ಕ್ಲಾರಿಟಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ಕೋತೀನಿ. ಸೊ ಹಾಗೆ ನಾನು Insta360 X4 ಜೊತೆ ಕೂಡ ಕನೆಕ್ಟ್ ಮಾಡಿ ನೋಡಿದೆ. ಅಂದರೆ ಬ್ಲೂಟೂತ್ ಥ್ರೂ ಕನೆಕ್ಟ್ ಆಗುತ್ತೆ
ಟ್ರಾನ್ಸ್ಮಿಟರ್ ಥ್ರೂನು ಕನೆಕ್ಟ್ ಆಗುತ್ತೆ. ನಾನು ಬ್ಲೂಟೂತ್ ಥ್ರೂ ಕನೆಕ್ಟ್ ಮಾಡಿ ನೋಡಿದ್ದೀನಿ. ಸೊ ಇದರಲ್ಲೂ ಕೂಡ ತುಂಬ ಚೆನ್ನಾಗೇ ವರ್ಕ್ ಆಗ್ತಾ ಇದೆ. ಮೇ ಬಿ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಹೊರಗಡೆ ವಿಡಿಯೋ ಮಾಡ್ತಾ ವಾಯ್ಸ್ ಕ್ಲಾರಿಟಿ ಹೆಂಗೆ ಬರುತ್ತೆ ಏನು ಅಂತ. ಸೊ ಇನ್ನೊಂದೇನೆಂದರೆ, ನಾನು ಒಟ್ಟಿಗೆ ಎಲ್ಲ ಎಕ್ಸಸರೀಸನ್ನು ತರಿಸಿಲ್ಲ, ಕ್ಯಾಮ್ರಾ ಜೊತೆನೇ ತರಿಸ್ಬೋದಿತ್ತು. ಬಟ್ ನನಗೆ ಪರ್ಚೇಸ್ ಮಾಡೋದಕ್ಕೆ ಸ್ವಲ್ಪ ಬಜೆಟ್ ರಿಸ್ಟ್ರಿಕ್ಷನ್ ಇತ್ತು, ಅದಕ್ಕೋಸ್ಕರ 1/1 ಎಕ್ಸಸರೀಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಈ Insta360 ಇನ್ಫಾರ್ಮೇಷನ್ ಮತ್ತು ನನ್ನ ವ್ಲಾಗಿಂಗ್, ಮೋಟೋ ವ್ಲಾಗಿಂಗ್ ಸೆಟಪ್ ಇನ್ಫಾರ್ಮೇಷನ್ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಒಂದು ಕಾಮೆಂಟ್ ಹಾಕಿ, ನಾನು ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.